Next, fill in the blanks with appropriate prepositions. What are prepositions? At, on, under, over, or. These are the prepositions. ಏನು ಪ್ರಪೋಸಿಷನ್ ಅಂದ್ರೆ ಫ್ರಾಮ್, ಟು, ಅಂಡರ್, ಓವರ್, ಈ ತರದನ್ನ ಪ್ರಪೋಸಿಷನ್ ಅಂತ ಕರೀತಾರೆ. ಏನಾದ್ರೂ ನಿಮ್ಗೆ ಹೆಲ್ಪ್ ಬೇಕು ಅಲ್ವಾ? ಸೊ ಫ್ರಾಮ್, ಇಂದ ಬಂದಿದೆ, ಅವರಿಗೆ ಕೊಡೋದು. ಸೊ ಇಟ್ ಈಸ್ ಅಂಡರ್ ದ ಟೇಬಲ್, ಇಟ್ ಈಸ್ ಆನ್ ದ ಟೇಬಲ್, ಈ ತರ ನೀವು ವರ್ಡ್ಸ್ ನ ಯೂಸ್ ಮಾಡ್ತಿರಲ್ವಾ, ಅದನ್ನ ಪ್ರಪೋಸಿಷನ್ ಅಂತ ಕರೀತಾರೆ. ಓಕೆ, ಸೊ ಫಸ್ಟ್ ಒನ್, ಲೆಟ್ us see the first one. Congratulations were showered dash ಸ್ವಾಮಿ. ಇದು 15th ಪ್ಯಾರಾಗ್ರಾಫ್ ಅಲ್ಲಿ ಇದೇ ಸೆಂಟೆನ್ಸ್ ನಿಮ್ಗೆ ಇದೆ ಬುಕ್ ಅಲ್ಲಿ. ಓಕೆ, ಕಾಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್, ಏನ್ ಅರ್ಥ ಇದ್ರದ್ದು? ಅಭಿನಂದನೆಗಳ ಸುರಿಮಳೆ ಸ್ವಾಮಿಯ ಮೇಲೆ ಸುರಿಯಿತು. ಮಳೆ ಎಲ್ಲಿ ಸುರಿತು? ಅಭಿನಂದನೆಗಳ ಸುರಿಮಳೆ ಸ್ವಾಮಿಯ ಮೇಲೆ. ಮೇಲೆ ಅನ್ನೋದಕ್ಕೆ ಏನ್ ಯೂಸ್ ಮಾಡ್ತೀರಾ? ಆನ್. Congratulations were showered on Swami. So preposition is on here. Swami listened to the conversations dash under the blanket. ಸ್ವಾಮಿ ಆಲ್ರೆಡಿ ಮಲಗಿರ್ತಾನೆ ಅಲ್ವಾ? ಮಲಗಿದ್ದಾಗ ತಂದೆ ಮತ್ತು ತಾಯಿಯ, ಅಜ್ಜಿಯ, ತಾಯಿ ಮತ್ತು ಅಜ್ಜಿ, ತಂದೆ ತಾಯಿ ಅಜ್ಜಿಯ ನಡುವೆ ನಡೆದಂತಹ ಕಾನ್ವರ್ಸೇಷನ್ ನ ಸ್ವಾಮಿ ಕೇಳಿಸ್ಕೊಂಡಿದ್ದಾನೆ. ಎಲ್ಲಿಂದ? ಅಂಡರ್ ದ ಬ್ರಾಕೆಟ್. ಸೊ ಬ್ಲಾಂಕೆಟ್ ಒಳಗಡೆ ಇಂದ. ಇಂದ ಅನ್ನೋದಕ್ಕೆ ಏನ್ ಬರುತ್ತೆ? ಫ್ರಾಮ್. ಸ್ವಾಮಿ ಲಿಸನ್ ಟು ದ ಕಾನ್ವರ್ಸೇಷನ್ಸ್ ಫ್ರಾಮ್ ಅಂಡರ್ ದ ಬ್ಲಾಂಕೆಟ್. ಓಕೆ,